Hello English learners, welcome back to my channel. In today's video, we are going to learn some very interesting and easy sentences which are very useful in our daily conversation. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ಕೆಲವೊಂದು ಉಪಯುಕ್ತಕರವಾದ ಮತ್ತು ಸುಲಭವಾದ ಇಂಗ್ಲಿಷ್ ವಾಕ್ಯಗಳನ್ನ ಅಭ್ಯಾಸ ಮಾಡೋಣ. ಸೊ ಈ ವಾಕ್ಯಗಳಲ್ಲಿ ಕೆಲವೊಂದು ವಾಕ್ಯಗಳನ್ನ ನೀವು ಗಮನಿಸಿ ನೋಡಿದಾಗ ಒಂದಷ್ಟು ಹೊಸ ಸೆಂಟೆನ್ಸ್ಗಳನ್ನ ಯಾರದೇ ಸಹಾಯ ಇಲ್ಲದೆ ನೀವೇ ಸ್ವಂತವಾಗಿ ಮಾಡಬಹುದು. ಸೊ ಆ ಕಡೆಗೂ ಕೂಡ ಇವತ್ತು ನೀವು ಗಮನವನ್ನ ಕೊಡಿ. ಸೊ ವಿತೌಟ್ ಮೇಕಿಂಗ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ನಾನು ಅದೃಷ್ಟವಂತ. ನಾನು ಅದೃಷ್ಟವಂತ. ನಾನು ಅನ್ನೋದಕ್ಕೆ ಐ ಆಮ್ ಲಕ್ಕಿ. ನಾನು ಅದೃಷ್ಟವಂತ, ಐ ಆಮ್ ಲಕ್ಕಿ. ಸೊ ಇಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ಗಳನ್ನ ಮಾಡಬಹುದು. ಹೇಗೆ? ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾನು ಅನ್ನೋ ಕಡೆ ಅವನು. ಅವನು ಅದೃಷ್ಟವಂತ, ಹಿ ಈಸ್ ಲಕ್ಕಿ. ಅವಳು ಅದೃಷ್ಟವಂತಳು, ಶಿ ಈಸ್ ಲಕ್ಕಿ. ಅವರು ಅದೃಷ್ಟವಂತರು, ದೇ ಆರ್ ಲಕ್ಕಿ. ನಾವು ಅದೃಷ್ಟವಂತರು, ವಿ ಆರ್ ಲಕ್ಕಿ. ಸೊ ಈ ತರ ಪ್ರೊನೌನ್ಸ್ ಬದಲಾಗಿ ಪ್ರಾಪರ್ ನೌನ್ಸ್ ಅನ್ನ ಯೂಸ್ ಮಾಡ್ಕೊಂಡಾಗ, ಕುಮಾರ್ ಅದೃಷ್ಟವಂತ, ಕುಮಾರ್ ಈಸ್ ಲಕ್ಕಿ. ಆಶಾ ಅದೃಷ್ಟವಂತಳು, ಆಶಾ ಈಸ್ ಲಕ್ಕಿ. ಕುಮಾರ್ ಮತ್ತು ಆಶಾ ಅದೃಷ್ಟವಂತರು, ಕುಮಾರ್ ಅಂಡ್ ಆಶಾ ಆರ್ ಲಕ್ಕಿ. ಸೊ ಈ ಒಂದು ಸಬ್ಜೆಕ್ಟ್ ಅನ್ನ ನೀವು ಚೇಂಜ್ ಮಾಡ್ಕೊಂಡ್ರೆ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ಗಳನ್ನ ನೀವೇ ಮಾಡಬಹುದು. ಸೆಕೆಂಡ್ ಒನ್, ಜೊತೆಯಲ್ಲಿ ಹೋಗೋಣ. ನಾವಿಬ್ರು ಜೊತೆಯಲ್ಲಿ ಹೋಗೋಣ. ಲೆಟ್ಸ್ ಗೋ ಟುಗೆದರ್. ಜೊತೆಯಲ್ಲಿ ಹೋಗೋಣ, ಲೆಟ್ಸ್ ಗೋ ಟುಗೆದರ್. ನನಗೊಂದು ಅವಕಾಶ ಕೊಡು. ಗಿವ್ ಮೀ ಅ ಚಾನ್ಸ್. ನನಗೊಂದು ಅವಕಾಶ ಕೊಡು, ಗಿವ್ ಮೀ ಅ ಚಾನ್ಸ್. ಅವನಿಗೊಂದು ಅವಕಾಶ ಕೊಡು, ಗಿವ್ ಹಿಮ್ ಅ ಚಾನ್ಸ್. ಅವರಿಗೊಂದು ಅವಕಾಶ ಕೊಡು, ಗಿವ್ ಹರ್ ಅ ಚಾನ್ಸ್. ಅವರಿಗೊಂದು ಅವಕಾಶ ಕೊಡು, ಗಿವ್ ದೆಮ್ ಅ ಚಾನ್ಸ್. ನಮಗೊಂದು ಅವಕಾಶ ಕೊಡು, ಗಿವ್ ಅಸ್ ಅ ಚಾನ್ಸ್. ಕುಮಾರನಿಗೆ ಒಂದು ಅವಕಾಶ ಕೊಡು, ಗಿವ್ ಕುಮಾರ್ ಅ ಚಾನ್ಸ್. ಆಶಾಳಿಗೆ ಒಂದು ಅವಕಾಶ ಕೊಡು, ಗಿವ್ ಆಶಾ ಅ ಚಾನ್ಸ್. ಸೊ ನೀವು ಸ್ವಲ್ಪ ಫೋಕಸ್ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ಗಳನ್ನ ಈಸಿಯಾಗಿ ಮಾಡಬಹುದು. ನೆಕ್ಸ್ಟ್ ಒನ್, ನನಗೇನು ಸಮಸ್ಯೆ ಇಲ್ಲ. ನನಗೇನು ಸಮಸ್ಯೆ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಅಡ್ವಾನ್ಸ್ಡ್ ಇಂಗ್ಲಿಷ್ ಅಲ್ಲಿ ಈಗ ಪ್ರಾಬ್ಲಮ್ ಅನ್ನೋ ಜಾಗದಲ್ಲಿ ಒಂದಷ್ಟು ಜನ ಇಶ್ಯೂ ಅಂತ ಕೂಡ ಯೂಸ್ ಮಾಡ್ತಾರೆ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಸೊ ಈ ಸೆಂಟೆನ್ಸ್ ಅಲ್ಲಿ ಕೂಡ ನಾವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಅವನಿಗೇನು ಸಮಸ್ಯೆ ಇಲ್ಲ. ಹಿ ಡಸಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಹಿ, ಶಿ, ಇಟ್ ಇವೆಲ್ಲ ಬಂದಾಗ ಡೋಂಟ್ ಅನ್ನೋದು ಡಸಂಟ್ ಅಂತ ಚೇಂಜ್ ಆಗುತ್ತೆ. ಸೊ ಡೂ ಮತ್ತೆ ಡೋಂಟ್ ಅನ್ನ ಯೂಸ್ ಮಾಡೋದು ಹೇಗೆ, ಡಸ್ ಮತ್ತೆ ಡಸಂಟ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ 2 ವಿಡಿಯೋಗಳನ್ನ ಮಾಡಿದ್ದೀನಿ. ನೀವೇನಾದ್ರೂ ಡೂ ಮತ್ತೆ ಡೋಂಟ್, ಡಸ್ ಮತ್ತೆ ಡಸಂಟ್ ಯೂಸ್ ಅನ್ನ ಪ್ರಾಪರ್ ಆಗಿ ಕಲ್ತ್ಕೊಬೇಕು ಅನ್ನೋದಾದ್ರೆ ಆ ವಿಡಿಯೋಸ್ನ ಒಂದ್ಸಲ ಮಿಸ್ ಮಾಡದೆ ನೋಡಿ. ಸೊ ಅವನಿಗೇನು ಸಮಸ್ಯೆ ಇಲ್ಲ ಅಂತ ಹೇಳೋದಾದ್ರೆ ಹಿ ಡಸಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅವಳಿಗೇನು ಸಮಸ್ಯೆ ಇಲ್ಲ, ಶಿ ಡಸಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅವರಿಗೇನು ಸಮಸ್ಯೆ ಇಲ್ಲ, ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ನಮಗೇನು ಸಮಸ್ಯೆ ಇಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಕುಮಾರನಿಗೆ ಏನು ಸಮಸ್ಯೆ ಇಲ್ಲ, ಕುಮಾರ್ ಡಸಂಟ್ ಹ್ಯಾವ್ ಎನಿ ಇಶ್ಯೂ ಆರ್ ಎನಿ ಪ್ರಾಬ್ಲಮ್. ಆಶಾಳಿಗೆ ಏನು ಸಮಸ್ಯೆ ಇಲ್ಲ, ಆಶಾ ಡಸಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಒಂದು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿಕೊಂಡು ಹೊಸ ಸೆಂಟೆನ್ಸ್ಗಳನ್ನ ಕೂಡ ಮಾಡಿದ್ವಿ. ಇದು ತಮಾಷೆ ಅಲ್ಲ. ಯಾವುದೋ ಒಂದು ವಿಷಯದಲ್ಲಿ ನಾವು ಸೀರಿಯಸ್ ಆಗಿ ಕೆಲವರಿಗೆ ವಾರ್ನ್ ಮಾಡ್ತಾ ಇದ್ದೀವಿ. ಏನಂತ? ಇದು ತಮಾಷೆ ಅಲ್ಲ. ದಿಸ್ ಇಸ್ ನಾಟ್ ಅ ಜೋಕ್. ದಿಸ್ ಇಸ್ ನಾಟ್ ಅ ಜೋಕ್. ನನ್ನ ಬಗ್ಗೆ ಆಲೋಚಿಸು. ಥಿಂಕ್ ಅಬೌಟ್ ಮೀ.
ಥಿಂಕ್ ಅಬೌಟ್ ಮೀ. ನನ್ನ ಬಗ್ಗೆ ಆಲೋಚಿಸು. ಅವನ ಬಗ್ಗೆ ಆಲೋಚಿಸು. ಥಿಂಕ್ ಅಬೌಟ್ ಹಿಮ್. ಅವಳ ಬಗ್ಗೆ ಆಲೋಚಿಸು. ಥಿಂಕ್ ಅಬೌಟ್ ಹರ್. ಅವರ ಬಗ್ಗೆ ಆಲೋಚಿಸು. ಥಿಂಕ್ ಅಬೌಟ್ ದೆಮ್. ನಮ್ಮ ಬಗ್ಗೆ ಆಲೋಚಿಸು. ಥಿಂಕ್ ಅಬೌಟ್ ಅಸ್. ಕುಮಾರನ ಬಗ್ಗೆ ಆಲೋಚಿಸು. ಥಿಂಕ್ ಅಬೌಟ್ ಕುಮಾರ್. ಆಶಾಳ ಬಗ್ಗೆ ಆಲೋಚಿಸು. ಥಿಂಕ್ ಅಬೌಟ್ ಆಶಾ. ನೆಕ್ಸ್ಟ್ ಸೆಂಟೆನ್ಸ್. ನಿನ್ನ ಸಮಸ್ಯೆ ಏನು? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಅವನ ಸಮಸ್ಯೆ ಏನು? ವಾಟ್ ಈಸ್ ಹಿಸ್ ಪ್ರಾಬ್ಲಮ್? ಅವಳ ಸಮಸ್ಯೆ ಏನು? ವಾಟ್ ಈಸ್ ಹರ್ ಪ್ರಾಬ್ಲಮ್? ಅವರ ಸಮಸ್ಯೆ ಏನು? ವಾಟ್ ಈಸ್ ದೇರ್ ಪ್ರಾಬ್ಲಮ್? ಕುಮಾರನ ಸಮಸ್ಯೆ ಏನು? ವಾಟ್ ಈಸ್ ಕುಮಾರ್ಸ್ ಪ್ರಾಬ್ಲಮ್? ಆಶಾಳ ಸಮಸ್ಯೆ ಏನು? ವಾಟ್ ಈಸ್ ಆಶಾಸ್ ಪ್ರಾಬ್ಲಮ್? ಹೊಸ ಸೆಂಟೆನ್ಸ್ಗಳನ್ನು ನೀವು ಕೂಡ ಈ ತರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಏನು ಹೇಳಬೇಡ. ಏನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್. ಏನು ಹೇಳಬೇಡ. ಡೋಂಟ್ ಸೇ ಎನಿಥಿಂಗ್. ಎಲ್ಲವೂ ವ್ಯರ್ಥ. ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ 2 ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಒನ್, ಎವ್ರಿಥಿಂಗ್ ಈಸ್ ಯೂಸ್ಲೆಸ್. ಎವ್ರಿಥಿಂಗ್ ಈಸ್ ಯೂಸ್ಲೆಸ್. ಎವ್ರಿಥಿಂಗ್ ಈಸ್ ಇನ್ ವೇನ್. ಎವ್ರಿಥಿಂಗ್ ಈಸ್ ಇನ್ ವೇನ್. ಸೊ ಎಲ್ಲವೂ ವ್ಯರ್ಥ ಅನ್ನೋದಕ್ಕೆ ಈ 2 ಸೆಂಟೆನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಬಟ್ ಇವೆರಡರಲ್ಲೂ ಏನ್ ಡಿಫ್ರೆನ್ಸ್? ಇವೆರಡನ್ನ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕು? ಸೊ ಫಸ್ಟ್ ಒನ್, ಎವ್ರಿಥಿಂಗ್ ಈಸ್ ಯೂಸ್ಲೆಸ್ ಅಂದಾಗ ನಥಿಂಗ್ ಈಸ್ ಹೆಲ್ಪ್ಫುಲ್. ಯಾವುದು ಕೂಡ ಸಹಾಯಕ್ಕೆ ಬರೋ ತರ ಇಲ್ಲ. ಅಂದ್ರೆ ಅಲ್ಲಿರೋದೆಲ್ಲ, ನಮಗೆ ಸಿಕ್ಕಿರೋದೆಲ್ಲ ಎಲ್ಲ ಕೂಡ ವೇಸ್ಟ್ ಅನ್ನೋ ರೀತಿಯಲ್ಲಿ ಅರ್ಥವನ್ನ ಕೊಡುತ್ತೆ. ನಥಿಂಗ್ ಈಸ್ ಹೆಲ್ಪ್ಫುಲ್ ಫಾರ್ ಅಸ್. ಆಗ ಎವ್ರಿಥಿಂಗ್ ಈಸ್ ಯೂಸ್ಲೆಸ್. ಎವ್ರಿಥಿಂಗ್ ಈಸ್ ಇನ್ ವೇನ್. ಎವ್ರಿಥಿಂಗ್ ಈಸ್ ಇನ್ ವೇನ್. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ವೆನ್ ವಿ ಟ್ರೈಡ್ ಸಮಥಿಂಗ್. ನಾವು ಏನನ್ನೋ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಪುಟ್ ಎಫರ್ಟ್. ಎಫರ್ಟ್ ಅನ್ನ ಹಾಕ್ತೀವಿ. ಬಟ್ ಇಟ್ ಡಿಡಿಂಟ್ ವರ್ಕ್. ಆದ್ರೆ ಅದು ವರ್ಕ್ ಆಗೋದಿಲ್ಲ. ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರೋದಿಲ್ಲ. ನಾವು ಹಾಕದಂತಹ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಯ್ತು. ಸೊ ಅಂತ ಸಂದರ್ಭದಲ್ಲಿ ಎವ್ರಿಥಿಂಗ್ ಈಸ್ ಇನ್ ವೇನ್ ಅಂತ ಯೂಸ್ ಮಾಡ್ತೀವಿ. ಸೊ ಈ 2 ಸೆಂಟೆನ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡು ಯಾವ ಸಿಚುಯೇಷನ್ ಅಲ್ಲಿ ಯಾವುದನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಾಗ ಮಿಸ್ಟೇಕ್ ಆಗೋದಿಲ್ಲ. ಎಲ್ಲವೂ ವ್ಯರ್ಥ. ಎವ್ರಿಥಿಂಗ್ ಈಸ್ ಯೂಸ್ಲೆಸ್. ಎವ್ರಿಥಿಂಗ್ ಈಸ್ ಇನ್ ವೇನ್. ನೆಕ್ಸ್ಟ್ ಒನ್, ನೀನು ಏನ್ ಮಾಡಬೇಕು ಅನ್ಕೊಂಡಿದೀಯಾ? ವಾಟ್ ಡೂ ಯು ವಾಂಟ್ ಟು ಡೂ? ವಾಟ್ ಡೂ ಯು ವಾಂಟ್ ಟು ಡೂ? ನೀನು ಏನ್ ಮಾಡಬೇಕು ಅನ್ಕೊಂಡಿದೀಯಾ? ಇಲ್ಲಿ ಕೂಡ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಅವನು ಏನ್ ಮಾಡಬೇಕು ಅನ್ಕೊಂಡಿದ್ದಾನೆ? ವಾಟ್ ಡಸ್ ಹಿ ವಾಂಟ್ ಟು ಡೂ? ವಾಟ್ ಡಸ್ ಹಿ ವಾಂಟ್ ಟು ಡೂ? ಅವಳು ಏನ್ ಮಾಡಬೇಕು ಅನ್ಕೊಂಡಿದ್ದಾಳೆ? ವಾಟ್ ಡಸ್ ಶಿ ವಾಂಟ್ ಟು ಡೂ? ಅವರು ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ? ವಾಟ್ ಡೂ ದೇ ವಾಂಟ್ ಟು ಡೂ? ಸೊ ಈ ರೀತಿ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡಾಗ ಹೊಸ ಸೆಂಟೆನ್ಸ್ಗಳು ಆಗುತ್ತೆ. ನೀವು ಕೂಡ ಪ್ರೊನೌನ್ಸ್ ಬದಲಾಗಿ ಪ್ರಾಪರ್ ನೌನ್ಸ್, ಕುಮಾರ್, ಆಶಾ, ರವಿ, ಅಜಿತ್, ಈ ತರ ಪ್ರಾಪರ್ ನೌನ್ಸ್ ಅನ್ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಇದು ನಿನ್ನ ತಪ್ಪಲ್ಲ. ಇಟ್ಸ್ ನಾಟ್ ಯುವರ್ ಫಾಲ್ಟ್. ಇದು ನಿನ್ನ ತಪ್ಪಲ್ಲ. ಇಟ್ಸ್ ನಾಟ್ ಯುವರ್ ಫಾಲ್ಟ್. ಇದು ಅವನ ತಪ್ಪಲ್ಲ. ಇಟ್ಸ್ ನಾಟ್ ಹಿಸ್ ಫಾಲ್ಟ್. ಇದು ಅವಳ ತಪ್ಪಲ್ಲ. ಇಟ್ಸ್ ನಾಟ್ ಹರ್ ಫಾಲ್ಟ್. ಇದು ಅವರ ತಪ್ಪಲ್ಲ. ಇಟ್ಸ್ ನಾಟ್ ದೇರ್ ಫಾಲ್ಟ್. ಇದು ನಮ್ಮ ತಪ್ಪಲ್ಲ. ಇಟ್ಸ್ ನಾಟ್ ಅವರ್ ಫಾಲ್ಟ್. ಇದು ಕುಮಾರನ ತಪ್ಪಲ್ಲ. ಇಟ್ಸ್ ನಾಟ್ ಕುಮಾರ್ಸ್ ಫಾಲ್ಟ್. ಇದು ಅಜಿತನ ತಪ್ಪಲ್ಲ. ಇಟ್ಸ್ ನಾಟ್ ಅಜಿತ್ಸ್ ಫಾಲ್ಟ್. ಇದು ಯಾರ ನಂಬರ್? ಹೂಸ್ ನಂಬರ್ ಈಸ್ ದಿಸ್?
ಇದು ಯಾರ ನಂಬರ್? ಹೂಸ್ ನಂಬರ್ ಈಸ್ ದಿಸ್? ನಾನೊಂದು ಕನಸು ಕಂಡೆ. ಐ ಹ್ಯಾಡ್ ಅ ಡ್ರೀಮ್. ಐ ಹ್ಯಾಡ್ ಅ ಡ್ರೀಮ್. ಅವನೊಂದು ಕನಸು ಕಂಡ. ಹಿ ಹ್ಯಾಡ್ ಅ ಡ್ರೀಮ್. ಅವಳೊಂದು ಕನಸನ್ನ ಕಂಡಳು. ಶಿ ಹ್ಯಾಡ್ ಅ ಡ್ರೀಮ್. ಅವರೊಂದು ಕನಸು ಕಂಡರು. ದೇ ಹ್ಯಾಡ್ ಅ ಡ್ರೀಮ್. ಕುಮಾರ್ ಒಂದು ಕನಸನ್ನ ಕಂಡ. ಕುಮಾರ್ ಹ್ಯಾಡ್ ಅ ಡ್ರೀಮ್. ನಾನೊಂದು ಕೆಟ್ಟ ಕನಸು ಕಂಡೆ. ಸೊ ಕನಸು ಡ್ರೀಮ್, ಕೆಟ್ಟ ಕನಸನ್ನ ಏನಂತೀವಿ? ಐ ಹ್ಯಾಡ್ ಅ ನೈಟ್ ಮೇರ್. ಸೊ ಕೆಟ್ಟ ಕನಸನ್ನ ಬ್ಯಾಡ್ ಡ್ರೀಮ್ ಅನ್ನೋದಿಲ್ಲ, ಅದನ್ನ ನಾವು ನೈಟ್ ಮೇರ್ ಅಂತ ಕರಿತೀವಿ. ಐ ಹ್ಯಾಡ್ ಅ ನೈಟ್ ಮೇರ್. ಸೊ ಇದನ್ನೇ ಅವನೊಂದು ಕೆಟ್ಟ ಕನಸು ಕಂಡ, ಅವಳೊಂದು ಕೆಟ್ಟ ಕನಸು ಕಂಡಳು, ಅವರೊಂದು ಕೆಟ್ಟ ಕನಸು ಕಂಡರು, ನಾವೊಂದು ಕೆಟ್ಟ ಕನಸನ್ನ ಕಂಡೆವು. ಈ ರೀತಿ ನೀವೇ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ. ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು. ಸೊ ನನಗೆ ಅವನ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಹಿಮ್. ನನಗೆ ಅವಳ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಹರ್. ಒಬ್ಬ ಟೀಚರ್ ಆಗಿ ನನಗೆ ವಿದ್ಯಾರ್ಥಿಗಳ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಮೈ ಸ್ಟೂಡೆಂಟ್ಸ್. ಸೊ ಈ ರೀತಿ ನನಗೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಆಫ್ ಅವರ್ ನೇಷನ್. ಸೊ ಈ ರೀತಿ ನೀವು ಹೊಸ ಸೆಂಟೆನ್ಸ್ಗಳನ್ನ, ಅಂದ್ರೆ ಇನ್ನೊಂದಷ್ಟು ಹೊಸ ಸೆಂಟೆನ್ಸ್ಗಳನ್ನ ಮಾಡೋದನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ನೆಕ್ಸ್ಟ್ ಸೆಂಟೆನ್ಸ್, ಯಾಕೆ ಬೇಸರದಲ್ಲಿರುವೆ? ವೈ ಆರ್ ಯು ಅಪ್ಸೆಟ್? ವೈ ಆರ್ ಯು ಅಪ್ಸೆಟ್? ನನ್ನನ್ನ ಯಾರು ತಡೆಯೋಕೆ ಆಗಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ಮೀ. ನನ್ನನ್ನ ಯಾರು ತಡೆಯೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ಮೀ. ಅವನನ್ನ ಯಾರು ತಡೆಯೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ಹಿಮ್. ಅವಳನ್ನ ಯಾರು ತಡೆಯೋಕೆ ಆಗಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ಹರ್. ಅವರನ್ನ ಯಾರು ತಡೆಯೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ದೆಮ್. ನಮ್ಮನ್ನ ಯಾರು ತಡೆಯೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಸ್ಟಾಪ್ ಅಸ್. ಸುತ್ತಮುತ್ತ ಯಾರಿಲ್ಲ. ದೇರ್ ಈಸ್ ನೋ ಒನ್ ಅರೌಂಡ್. ದೇರ್ ಈಸ್ ನೋ ಒನ್ ಅರೌಂಡ್. ಸುತ್ತಮುತ್ತ ಯಾರಿಲ್ಲ. ನೀನು ನೆನ್ನೆ ಪ್ರಯತ್ನ ಮಾಡ್ದ. ನೀನು ನೆನ್ನೆ ಪ್ರಯತ್ನ ಮಾಡ್ದ. ಡಿಡ್ ಯು ಟ್ರೈ ಎಸ್ಟರ್ಡೇ? ಡಿಡ್ ಯು ಟ್ರೈ ಎಸ್ಟರ್ಡೇ? ಇದೇ ಸೆಂಟೆನ್ಸ್ ಅಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿಕೊಂಡು ಯಾವ ರೀತಿ ಹೊಸ ಸೆಂಟೆನ್ಸ್ ಗಳನ್ನ ಮಾಡಬಹುದು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ. ಅಂದ್ರೆ ಕಾಮೆಂಟ್ ಅಲ್ಲಿ ಈ ಸೆಂಟೆನ್ಸ್ ನ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಹೊಸ ಸೆಂಟೆನ್ಸ್ ಗಳನ್ನ ಮಾಡಿ ಅದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಇದು ನಿನಗಾಗಿ. ದಿಸ್ ಈಸ್ ಫಾರ್ ಯು. ದಿಸ್ ಇಸ್ ಫಾರ್ ಯು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಟ್ಟು 20 ರೀತಿಯ ಜೀವನದಲ್ಲಿ ಬಳಸುವಂತಹ ಬಹಳ ಸರಳವಾದ ವಾಕ್ಯಗಳನ್ನ ಅಭ್ಯಾಸ ಮಾಡಿದ್ದೀವಿ. ಸೊ ನಂಬರಲ್ಲಿ 20, ಬಟ್ ಹೊಸ ಸೆಂಟೆನ್ಸ್ ಗಳನ್ನ ಮಾಡಿದಾಗ ಇನ್ನೂ ಒಂದಷ್ಟು ಹೊಸ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಕೂಡ ಕಲ್ತ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದ ಫಸ್ಟ್ ಟೈಮ್, ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅಂಡ್ ಈ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.